ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಐಶು ಅಪ್ಪ ನಾನು ನೆಲದಲ್ಲಿ ಕೂತು ಊಟ ಮಾಡಲ್ಲ, ನಂಗೆ ಅಭ್ಯಾಸ ಇಲ್ಲ, ನನಗೆ ಯಾವತ್ತೂ ನನಗೆ ಆ ಥರ ಕೂತು ಅಭ್ಯಾಸವೂ ಇಲ್ಲ, ನಂಗೆ ಕೂತು ಊಟ ಮಾಡೋಕ್ಕೂ ಬರಲ್ಲ ಅಂತೇಳಿ ಹಠ ಮಾಡ್ತಾನೆ. ಅದಕ್ಕೆ ಜಯ ಬೈತಾಳೆ, ಸುಮ್ಮನೆ ಕೂತ್ಕೊಳ್ಳಯ್ಯ, ಕಂಡಿದ್ದೀನಿ, ಆ ಕಾಲದಲ್ಲೆಲ್ಲ ನೆಲದಲ್ಲೇ ಕೂತ್ಕೊಂಡು ತಿಂತಾ ಇರಲಿಲ್ವ, ಈಗೇನು ಹೊಸ್ದಾಗಿ ಅಂತ. ಅದಕ್ಕೆ ಅವನಿಗೆ ಸುಮ್ಮನಿರಮ್ಮ ಅಂತ ಅವನು ಜೋರು ಮಾಡ್ತಾನೆ. ಜೋರು ಮಾಡಿಬಿಟ್ಟು ಆಮೇಲೆ ಸ್ನೇಹಿತನ ಹತ್ರನೂ ಹೆಚ್ಚಿಗೆ ಮಾತಿಲ್ಲ, ಕತೆ ಇಲ್ಲ, ಅವನ ಪಾಡಿಗೆ ಅವನಾಯಿತು, ಇವನ ಪಾಡಿಗೆ ಇವನಾಯಿತು, ಈ ಥರ ಒಟ್ಟಿಗೆ ಪಾಪ ಸುಕನ್ಯೆ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಾಯಿದ್ದಾಳೆ. ಆಮೇಲೆ ಸುಮ್ಮನಿರಿ ಅಂತ ಸುಮ್ಮನಿಸಾಗುತ್ತೆ. ರಾಮಣ್ಣನಿಗೂ ಅತ್ತೆಗೆ ಮಾತು ಕೊಟ್ಟಿದ್ದೀನಲ್ಲ ಅಂತ ಪಾಪ ಅವನು ತುಂಬಾ ಅಡ್ಜಸ್ಟ್ ಮಾಡ್ಕೋತಾನೆ. ನೆಲದಲ್ಲಿ ಕೂರೋದೇ ಇಲ್ಲ ಅಂತ ಹಠ ಮಾಡ್ತಾನೆ ಐಶ್ವರ್ಯ ಅಪ್ಪ. ಆದರೆ ಅವ್ರ ಅಮ್ಮ ಹೇಳೋ ರೀತಿಯೆಲ್ಲ ಹೇಳ್ತಾಳೆ, ಏನಾಗಲ್ಲ ರೀ, ಕೂತ್ಕೊಂಡು ಊಟ ಮಾಡಿ, ಇಲ್ಲಿ ಹಳ್ಳಿ ಕಡೆ ಎಲ್ಲ ಹೀಗೆ ಅಲ್ವಾ, ನೆಲದಲ್ಲೇ ಕೂತು ಊಟ ಮಾಡೋದು, ಮತ್ತು ನೀವು ಟೇಬಲ್ ಬೇಕು ಅಂದರೆ ಹೇಗಾಗುತ್ತೆ ಅಂತ ಎಲ್ಲ ಹೇಳ್ತಾಳೆ. ಆದರೂ ಕೇಳೋದೇ ಇಲ್ಲ, ನನಗೆ ಕೂರಕ್ಕೆ ಬರಲ್ಲ, ನೆಲದಲ್ಲಿ ಕೂತು ಊಟ ಮಾಡೋಕ್ಕಾಗಲ್ಲ ಅಂತಲೇ ಆಟ ಮಾಡ್ತಿರ್ತಾನೆ. ಆಮೇಲೆ ಜಯ, ಸುಮ್ಮನೆ ಕೂತ್ಕೊಳ್ಳಯ್ಯ, ಏನು ನಾನು ಕಂಡಿಲ್ಲ, ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಕೂತು ಊಟ ಮಾಡ್ತಾ ಇರಲಿಲ್ಲ, ಈಗ ಹೊಸ್ದಾಗೇನು ನಿಂದು ಅಂತ. ನಮ್ಮಮ್ಮ ಅವಳಿಗೆ ಐಶ್ವರ್ಯಗೆ ಸಿಟ್ಟು, ನಮ್ಮಪ್ಪಂಗೆ ಹಿಂಗೆಲ್ಲ ಬೈತಾರಲ್ಲ ಅಂಥೇಳಿ ಉರ್ಕೋತಾ ಇರ್ತಾಳೆ. ಆದರೆ ಅವಳೇನೂ ಮಾಡೋಕ್ಕಾಗ್ದಲೇ ಸುಮ್ಮನೆ ಆಗಿಬಿಟ್ಟಿರ್ತಾಳೆ. ಅಣ್ಣಂಗೆ ತಂಗಿ ಹೇಳ್ತಾಳೆ, ನಾವು ನಾಳೆ ಒಂದಿನ ಅಲ್ಲ ಅಣ್ಣ, ಇವತ್ತು ಊಟ ಮಾಡು, ಇನ್ನೇನು ಮಾಡೋಕ್ಕಾಗಲ್ಲ, ಅವರು ನೆಲದಲ್ಲೇ ಊಟ ಮಾಡೋದು ಅಂದರೆ ಆಗಲ್ಲ ಅಂತ ಹೇಳ್ಬೇಡ ಅಣ್ಣ, ಕೂತ್ಕೊ ಊಟ ಮಾಡು, ಏನೂ ಆಗಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದೊಂದು ದಿವಸ ಅಂತ ಹೇಳ್ತಾಳೆ. ಸರಿ ಅಂತ ಕೂತ್ಕೊಂಡು ಊಟ ಮಾಡ್ತಾನೆ. ಆಮೇಲೆ ಊಟಕ್ಕೆ ಕೂತಿರ್ತಾರೆ. ಆ ಕಡೆ ಜಯನ ಗಂಡ ಕೂತಿರ್ತಾರೆ, ಈ ಕಡೆ ಸುಕನ್ಯನ ಗಂಡ ಮತ್ತು ಅವಳ ತಂಗಿ ಮಗಳು ಇವ್ರು ಕೂತಿರ್ತಾರೆ. ಆ ಕಡೆ ಐಶ್ವರ್ಯ ಕೂತಿರ್ತಾಳೆ, ಮತ್ತು ರಾಮಣ್ಣ ಬಡಿಸ್ತಾ ಇರ್ತಾನೆ, ಅಜ್ಜಿನೂ ಟೇಬಲ್ ಮೇಲೆ ಕೂತಿರುತ್ತೆ. ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಇವನಿಗೆ ಹೇಗಾದರೂ ಮಾಡಿ ಐಶ್ವರ್ಯಂಗೆ ಡೈವರ್ಸ್ ಕೊಡಿಸಿ ಕರ್ಕೊಂಡೋಗಿ ಅವನಿಗೆ ಮದುವೆ ಮಾಡಬೇಕು ಅನ್ನೋ ಆಸೆ ಇದೆ ಇವನ ತಂಗಿಗೆ. ಆದರೆ ಸುಕನ್ಯೆಗೆ ಆ ಥರ ಆಸೆ ಇಲ್ಲ. ಸುಕನ್ಯೆಗೆ ರಾಮಣ್ಣನ ಜೊತೆನೇ ಬಾಳಬೇಕು, ಬದುಕಬೇಕು ಅನ್ನೋ ಆಸೆ ಇದೆ. ಇವನು ಯಾವಾಗಲೂ ಅದೇ ಚಿಂತೆಯಲ್ಲಿರ್ತಾನೆ. ಅವನ ಫ್ರೆಂಡ್ ಆಗಿದ್ರೂ ಜೈನ್ ಗಂಡ ಫ್ರೆಂಡಲ್ಲಿ ನಡ್ಕೊಳ್ಳೋದೇ ಇಲ್ಲ, ಏನು ಮಾತಿಲ್ಲ, ಕತೆ ಇಲ್ಲ, ಇವನಾಯಿತು ಇವನ ಪಾಡಾಯಿತು ಅನ್ನಂಗೆ ಹಿಂಗೆ ಕೂತ್ಕೊಂಡು ಕಾಲ ಕಳೀತಾನೆ. ಆಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಕೂತ್ಕೋ ಅಂತ ಎಷ್ಟು ಹೇಳಿದ್ರು ಕೇಳ್ತಾನೆ ಇರಲ್ಲ. ಲಾಸ್ಟಲ್ಲಿ ಸುಕನ್ಯಾ ಹೇಳಿದ್ರೂ ಕೇಳಲ್ಲ, ಆಮೇಲೆ ಯಾರು ಹೇಳಿದ್ರೂ ಕೇಳಲ್ಲ. ಜೈನ್ ಗಂಡ ಹೇಳಿದ್ರು ಕೇಳಲ್ಲ, ಸುಕನ್ಯಾ ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರು ಕೇಳಲ್ಲ. ಇನ್ನು ರಾಮಣ್ಣ ಹೇಳಿದ್ರೆ ಕೂಗಾಡ್ತಾನೆ, ಕಿರ್ಚಾಡ್ತಾನೆ ಅಂತ ಅವನೇನು ಹೇಳೋಕ್ಕೆ ಹೋಗಲ್ಲ. ಆಗ ಎಲ್ಲ ಲೋಟ ತಟ್ಟೆ ಅಡುಗೆ ಎಲ್ಲ ಇಟ್ಟು ರೆಡೀ ಮಾಡ್ಕೊಂಡವ್ರೆ. ಆದರೆ ಊಟಕ್ಕೆ ಕೂರೋಕ್ಕೆ ಆಗ್ತಾಯಿಲ್ಲ ಅವನಿಗೆ. ನನಗೆ ಕೂತು ಅಭ್ಯಾಸ ಇಲ್ಲ, ಕೂರಕ್ಕೆ ಬರಲ್ಲ ನನಗೆ ಅಂತ. ಆದ್ರೂ ಸಮಾಧಾನ ಮಾಡಿ ತಂಗಿ ಹೆಂಗೋ ಹಂಗೋ ಹಿಂಗೋ ಹೇಳಿ ಕೂರಿಸಿ ಊಟ ಮಾಡಿಸ್ತಾಳೆ. ಊಟ ಮಾಡಿಸಿ ಆದಮೇಲೆ ಊಟ ಮಾಡೋಕ್ಕೆ ಕೂತಾಗ ಒಳ್ಳೊಳ್ಳೆ ಮೃಷ್ಟಾನ್ನ ಭೋಜನಗಳೆಲ್ಲ ರೆಡಿಯಾಗಿರುತ್ತೆ. ಜೈಗೆ ಇಷ್ಟ ಇಲ್ಲ ಅಂದ್ರೂ ಎಲ್ಲ ಅಡುಗೆನೂ ಮಾಡಿರ್ತಾಳೆ. ಮನೆಗೆ ಬಂದು ಅತಿಥಿಗಳಲ್ವ ಅಂತೇಳ್ಬಿಟ್ಟು ಯಾವುದನ್ನು ಕಡಿಮೆ ಮಾಡಿರಲ್ಲ, ಎಲ್ಲದನ್ನು ನೀಟಾಗೆ ಮಾಡಿರ್ತಾಳೆ. ಮತ್ತು ಅವಳ ಮೈದನ ಮಗಳು ಸೇರಿಕೊಂಡು ಇಬ್ಬರೂ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ. ಎಲ್ಲ ಊಟ ಮಾಡಿ ಇನ್ನೇನು ಕೂತ್ಕೊಂಡು ಊಟ ಮಾಡಬೇಕು. ಅಷ್ಟರಲ್ಲಿ ಕೂರೋಕ್ಕಾಗಲ್ಲ ಅಂತ ಏನು ತೊಡೆನ ಇದು ಮಾಡ್ಕೊಂಡು ಕೂತ್ಕೊತಾನೆ. ಆದ್ರೂ ಕೂತ್ಕೊಂಡು ಏನೋ ಕಷ್ಟಪಟ್ಟು ಕೂತ್ಕೊಂಡು ಊಟ ಮಾಡ್ತಾರೆ. ಊಟ ಮಾಡಿ ಅದೇ ಅವರ ಚಿಕ್ಕಪ್ಪನ ಮಗಳು ಮತ್ತು ರಾಮಣ್ಣ ಇಬ್ಬರೂ ಅಣ್ಣ ತಂಗಿ ಇಬ್ಬರೂ ಬಡಿಸ್ತಾರೆ. ಹೊಟ್ಟೆ ತುಂಬ ಬಡಿಸಿ ಊಟ ಮಾಡೋವಷ್ಟು ಬಡಿಸ್ತಾರೆ, ಊಟ ಮಾಡ್ತಾರೆ. ಅಜ್ಜಿ ಥಿಂಕಿಂಗೇ ಬೇರೆ ಇರುತ್ತೆ. ಅಜ್ಜಿ ಯೋಚನೆ ಮಾಡ್ತಾ ಇರುತ್ತೆ, ಇವತ್ತು ಫಸ್ಟ್ ನೈಟ್ ಮಾಡಬೇಕು, ಆದರೆ ಇವರು ರೂಮಲ್ಲಿ ಮಾತಾಡ್ತಿರೋದನ್ನು ಅದು ಕೇಳಿಸ್ಕೊಬಿಟ್ಟಿರುತ್ತೆ. ಅವ್ರು ಏನಾದ್ರು ಮಾಡಲಿ, ನೀನು ಮೇಲೆ ಮಲ್ಕೊ, ನಾನು ಕೆಳಗೆ ಮಲ್ಕೋತೀನಿ, ನಾವು ಬೇರೆ ಇರೋಣ, ರೂಮಲ್ಲೇನು ಅವರೆಲ್ಲ ಬಂದು ನೋಡಲ್ಲ ನಾವು ಹೆಂಗಿದ್ದೀವಿ ಅಂತೇಳಿ ಅಂತೆಲ್ಲ ಮಾತಾಡಿರ್ತಾರಲ್ಲ, ಅದನ್ನು ಕೇಳಿಸ್ಕೊಂಡಿರುತ್ತೆ ಅಜ್ಜಿ. ಕೇಳಿಸ್ಕೊಂಡು ಅದು ನಾರು ಬೇರು ಪೌಡ್ರು ತಂದು ರಾಮ ಸೀತೆ ಒಂದಾಗ ಅಂತ ಪೌಡ್ರಂತೆ ಅದನ್ನು ತೊಗೊಂಡು ಬಂದು
ಹಾಲಲ್ಲಿ ಮಿಕ್ಸ್ ಮಾಡಬೇಕು ಅಂತ ಇದು ಐಡಿಯಾ ಮಾಡ್ಕೊಂಡಿರುತ್ತೆ ಅಜ್ಜಿ. ಇದು ಎಲ್ಲದಕ್ಕಿಂತ ಖತರ್ನಾಕ್ ಅಜ್ಜಿ. ಒಳ್ಳೇದು ಮಾಡೋದು, ಇದು ಕೆಟ್ಟದ್ದು ಏನು ಮಾಡಲ್ಲ, ಒಳ್ಳೇದು ಮಾಡುತ್ತೆ ಒಟ್ಟಿಗೆ. ಹಂಗಾಗಿ ತುಂಬಾ ಯೋಚನೆ ಮಾಡಿ 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 ಕೊನೆಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಬೇರು ನಾರಿನ ಪೌಡ್ರು ತಂದು ಇಟ್ಕೊಂಡಿರುತ್ತೆ. ಇವರು ಆಗೋದೇ ಇಲ್ಲ, ಫಸ್ಟ್ ನೈಟ್ ಮಾಡೋದು ಬೇಡ ಅಂತ ಐಶ್ವರ್ಯ ಅಪ್ಪ ಅತ್ತೆ ಸುಕನ್ಯಾ ಮಾಡಲೇಬೇಕು ಅಂತೇಳಿ, ಆಮೇಲೆ ಜಯ ಮಾಡೋದು ಬೇಡ ಅಂತೇಳಿ, ಜೈನ ಗಂಡ ಮಾಡಬೇಕು ಅಂತೇಳಿ, ಹೀಗೆ ಒಬ್ಬರು ಮಾಡಬೇಕು ಒಬ್ಬರು ಮಾಡಬಾರ್ದು, ಒಬ್ಬರು ಮಾಡಬೇಕು ಒಬ್ಬರು ಮಾಡಬಾರ್ದು, ಅವ್ರು ಏನಾದ್ರು ಮಾಡ್ಕೊಳ್ಳಿ ದೊಡ್ಡವರು, ನಾವು ಹಿಂಗೆ ಇರೋಣ ಅಂತ ಇವರಿಬ್ಬರು ಮಾತಾಡ್ಕೊಂಡಿರ್ತಾರೆ. ಆಮೇಲೆ ಊಟಕ್ಕೆ ಕೂತ್ಕೊಳ್ತಾಳೆ ಅವಳುವೆ, ಯಾವಾಗಲೂ ಮುಖ ಊರು 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 ಅಂದ್ಕೊಂಡು. ಅತ್ತೆ ಮನೆ ಸೊಸೆ ಇವಳೇ ಮಾಡಬೇಕು ಅಡುಗೆ ಎಲ್ಲ, ಇವಳು ಅದೆಲ್ಲ ಮಾಡಲ್ಲ, ಸುಮ್ಮನೆ ಡೋಂಗಿ ಬಾಬಿ ಥರ ಓಡಾಡ್ಕೊಂಡಿರ್ತಾಳೆ. ಕಲಿಯೋಕ್ಕೂ ಪ್ರಯತ್ನ ಪಡಲ್ಲ, ಮಾಡೋದು ಇಲ್ಲ. ಆಂಜನೇಯ ಹೆಂಗಿದ್ರು ಇದ್ದಾನೆ, ಹೇಳ್ಕೊಡ್ತಾನೆ, ಮಾಡಿದ್ರೆ ಆಯಿತು ಅಂದ್ಕೊಂಡು ಇವಳು ತೀರ್ಮಾನ ಮಾಡ್ಕೊಂಡಿರ್ತಾಳೆ ಐಶ್ವರ್ಯ. ಆಮೇಲೆ ಒಬ್ರು ಹೇಳಿದ ಮಾತು ಕೇಳಲ್ಲ, ತನ್ನ ಬುದ್ಧಿನೂ ಇಲ್ಲ, ಆ ಥರ ಆಡ್ತಾ ಇರ್ತಾಳೆ ಇವಳು. ಬರೀ ನಾನು ಫಾರಿನ್ ಹೋಗಬೇಕು ಫಾರಿನ್ ಹೋಗಬೇಕು ಫಾರಿನ್ ಹೋಗಬೇಕು ಇದೊಂದೇ ಅವಳು ಇಂಟೆನ್ಷನ್ ಇರೋದು. ಇಲ್ಲಿ ಜೈನ ಗಂಡ ಊಟಕ್ಕೆ ಕೂತಿರ್ತಾರೆ, ಅವಳು ಮುಖ ಇಷ್ಟು ತಪ್ಪ ಮಾಡ್ಕೊಂಡಿರ್ತಾಳೆ. ಜೈನ ಗಂಡ ಹೇಳ್ತಲೇ ಇರ್ತಾನೆ, ಬೇಜಾರು ಮಾಡ್ಕೋಬೇಡ ಜಯ, ಊಟ ಮಾಡು ಸುಮ್ಮನೆ ಏನಕ್ಕೆ ಇವೆಲ್ಲ, ಊಟ ಮಾಡು ಅಂತ ಏನು ಹೇಳಿದ್ರು ಅವಳು ಕೇಳೋದೇ ಇಲ್ಲ, ಊಟನೂ ಮಾಡೋಕ್ಕೆ ಇಷ್ಟಪಡ್ತಾ ಇರಲ್ಲ. ಸರಿ ಹೆಂಗೋ ಊಟ ಮಾಡಿ ಎಲ್ಲರೂ ಅಂತೇಳಿ ಅವರು ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಹೇಳ್ತಾರೆ, ಇನ್ನು ನೈಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು, ಪೂಜೆಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನೇನು ಅಂತೇಳ್ಬಿಟ್ಟು, ಹಾಗಾಗಿ ಎಲ್ಲರೂ ಸಂತೋಷವಾಗಿ ಊಟ ಮಾಡೋ ಟೈಮಲ್ಲಿ ಜಯ ಮತ್ತು ಸುಕನ್ಯಾ ಗಂಡ ಮುಖ ಡುಮು ಐಶ್ವರ್ಯ ಇವರೆಲ್ಲ ಡುಮು ಅಂತಿರ್ತಾರೆ. ಅಜ್ಜಿ ಖತರ್ನಾಕ್ ಬುದ್ಧಿ ಉಪಯೋಗಿಸ್ತಾ ಇರುತ್ತೆ. ರಾತ್ರಿಗೆ ಏನು ಮಾಡ್ಬೋದು ಇವ್ರಿಗೆ, ಹಿಂಗೆ ಮಾತಾಡ್ತಾರ, ಇರ್ರಿ ಕಳ್ರ ನಿಮಗೆ ಓಹೋ ಅಂತೇಳ್ಬಿಟ್ಟು ಇದು ಐಡಿಯಾ ಮಾಡಿರುತ್ತೆ. ಯಾರೂ ಇಲ್ಲದೆ ಇದ್ದಾಗ ಅಡುಗೆ ಮನೆಗೆ ಹೋಗಿ ಹಾಲು ಕಾಯಿಸಿ ಹಾಲು ಮಿಕ್ಸ್ ಮಾಡಿ ಬಾಟ್ಲಿಗೆ ಹಾಕಿ ರೆಡೀ ಮಾಡ್ಕೊಂಡಿರುತ್ತೆ. ಹೇಗಾದರೂ ಮಾಡಿ ಇವತ್ತು ಇವರಿಗೆ ರೆಡಿ ಮಾಡಿ ಕುಡಿಸ್ಬೇಕು ಅನ್ನೋದು ಅದರ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗ್ಬಿಟ್ಟು ಹುಡುಕುತ್ತೆ, ಎಲ್ಲೆಲ್ಲಿದೆ ಏನು ಎಲ್ಲಿಟ್ಟಿದ್ದೀನಿ ಅಂತೇಳಿ ಎಲ್ಲ ಹುಡ್ಕೊಂಡು ಮಾಡುತ್ತೆ. ಅಜ್ಜಿದೇ ಒಂಥರ ಚಂದ ಇದು. ಹೆಂಗೆ ಅಂದರೆ ಮೊಮ್ಮಗಳು ಒಂದಾಗಬೇಕು, ಚೆನ್ನಾಗಿ ಬದುಕಬೇಕು, ಬಾಳಬೇಕು, ಆ ಥರ ಆಸೆ ಇದ್ರದ್ದು. ಅಲ್ಲೇ ಫ್ಲಾಸ್ಕು ಕೂಡ ಇದೆ, ಫ್ಲಾಸ್ಕೂ ನೋಡ್ಕೊಂಡೈತೆ. ಹಾಲು ರೆಡಿ ಇರುತ್ತೆ, ಪೌಡ್ರು ರೆಡಿ ತಂದಿಟ್ಕೊಂಡೈತೆ, ಯಾರ ಹತ್ರನೂ ತರಿಸಿಟ್ಕೊಂಡೈತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಲೋಟ ಕುಡಿಸ್ಬಿಡೋಣ, ಹೇಗಾದರೂ ಮಾಡಿ ಇವತ್ತು ಕುಡಿಸ್ಲೇಬೇಕು ಅಂತ ತೀರ್ಮಾನನೇ ಮಾಡ್ಕೊಂಡು ಕೂತ್ಬಿಟ್ಟೈತೆ ಅಜ್ಜಿ. ಸರಿ ಪೌಡ್ರು ಮಿಕ್ಸ್ ಮಾಡಿ ಪ್ಲಾಸ್ಕಿಗೆ ಹಾಕ್ತು ಹಾಲಿನ ಜೊತೆಗೆ. ಆಮೇಲೆ ರಾಮ ಅಲ್ಲಿಗೆ ಹೋಗುತ್ತೆ. ಇವತ್ತು ಫಸ್ಟ್ ನೈಟು ಎಲ್ಲ ಇದು ಮಾಡಬೇಕು, ಒಂದೊಂದು ಲೋಟ ಹಾಲು ಕುಡಿಬೇಕು ಅಂತ ಹೇಳುತ್ತೆ. ಹೋಗಿ ಮುದ್ಕು, ನಾನು ಕುಡಿಯಲ್ಲ ಅಂತಾನೆ. ಕುಡಿಯಪ್ಪ ನೀನು, ಹಾಲು ಕುಡಿಬೇಕು, ಹಾಲು ಕುಡಿದು ಫಸ್ಟ್ ನೈಟಿಗೆ ಹೋಗ್ಬೇಕು, ನೀನು ಗೊತ್ತಾಗಲ್ವ ನಿನಗೆ, ನನಗೂ ನಾಚಿಕೆ, ನಿನಗೆ ಎಲ್ಲ ಬಿಡಿಸಿ ಹೇಳಬೇಕು ಅಂತ ಅದು ನಾಚಿಕೊಂಡೇ ಹೇಳ್ತಾ ಇರುತ್ತೆ. ಜಯ ಬೇಡ, ಇವತ್ತು ಫಸ್ಟ್ ನೈಟ್ ಆಗೋದು ಬೇಡ, ಮಗ ಅಂದರೆ ಅವಳದು ಇಂಟೆನ್ಷನ್ ಕೆಟ್ಟಂತಲ್ಲ, ಮಗ ಸತ್ತೋಗ್ತಾನೆ, ಮಂತ್ರವಾದಿ ಸುಳ್ಳು ಹೇಳ್ಬಿಟ್ಟಿದ್ದಾನಲ್ಲ, ಮಗ ಸತ್ತೋಗ್ತಾನೆ, ನನ್ನ ಮಗ ನನ್ನ ಕೈ ಸಿಗಲ್ಲ, ಇವ್ರು ಏನು ಹೇಳಿದ್ರು ಎಲ್ಲರೂ ಕೇಳಲ್ವಲ್ಲ, ನಾನು ಏನು ಮಾಡಲಿ ಅಂತ ಪಾಪ ಅವಳು ಅದು ಯೋಚನೆ ಮಾಡ್ತಿದ್ದಾಳೆ ಹೊರತು ಅವಳು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾಯಿಲ್ಲ. ಮಗನ ಕಳ್ಕೊಬಿಡ್ತೀನಲ್ಲ ಅಂತ ಚಿಂತೆ ಈ ಥರ ಮಾಡ್ತಿದ್ದಾಳೆ. ಇದು ಖುಷಿ ಅಜ್ಜಿಗೆ. ರೆಡಿ ಆಯಿತು, ಫ್ಲಾಸ್ಕಿಗೆ ತುಂಬಿ ರೆಡಿ ಮಾಡಿ ಮುಚ್ಚಳ ಹಾಕಿ, ನೀನು ಕುಡಿ ರಮಣ್ಣ ಫಸ್ಟು ಅಂತೇಳಿ ರಾಮಣ್ಣಂಗೆ ಒಂದು ಲೋಟ ಕೊಡುತ್ತೆ. ರಾಮಣ್ಣ ಬೇಡ ಮುದ್ಕು ಇವಾಗ ಅಂತೇನೆ, ಇಲ್ಲ ನೀನು ಕುಡಿಯಪ್ಪ ಇವಾಗ ಫಸ್ಟು, ಹಾಲು ಕುಡಿಬೇಕು, ಕುಡಿ ಅಂತೇಳಿ ಅವನಿಗೆ ಒಂದು ಲೋಟ ಹಾಲು ಕೊಡುತ್ತೆ. ಏನೋ ಅಜ್ಜಿ ಪ್ರೀತಿಯಿಂದ ತಂದು ಕೊಡ್ತಾಯಿದೆ ಅಂತೇಳ್ಬಿಟ್ಟು ಅವನು ಕುಡಿತಾನೆ. ಅವನು ಕುಡಿದು ಜೈಂಗೆ ಇದೆಲ್ಲ ಗೊತ್ತೇ ಇರಲ್ಲ ಪಾಪ, ಜೈನ ಎದುರುಗಡೆನೇ ಕೊಡುತ್ತೆ ಹಾಲು, ಜೈಗೇನು ಗೊತ್ತಿರಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ, ಬೇಡ ಅತ್ತವ ಇವತ್ತು ಪ್ರಸ್ತಾವ ಬೇಡ ಅತ್ತವ ಅಂತ ಹೇಳ್ತಾಳೆ, ಆದರೂ ಕೇಳಲ್ಲ. ಇಲ್ಲ ಮಾಡಲೇಬೇಕು, ಯಾಕೆ ಬೇಡ ಅಂತೀಯ, ಸುಮ್ಮನಿರು ನೀನು, ಇಲ್ಲ ಬಿಡಿಸಿ ಹೇಳಲ್ಲ, ಹೇಳು ಅದು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಆನ್ಸರ್ ಹೇಳು, ಅದು ಹೇಳಲ್ಲ. ಅದು ಬಿಟ್ಟು ಮಾಡಬಾರ್ದು ಅಂದರೆ ನಾವೇನು ತಿಳ್ಕೊಬೇಕು,
ಅಂತ ಹೇಳ್ಬಿಟ್ಟು, ಸುಮ್ಮನಿರು ಜಯ, ನಿಂಗೆ ಗೊತ್ತಾಗಲ್ಲ, ಯಾವಾಗಿದ್ದರೂ ಮದುವೆ ಆದಮೇಲೆ ಇವೆಲ್ಲ ಆಗ್ಬಿಡ್ಬೇಕು ಫಸ್ಟು ಅಂತೇಳಿ ಅವನನ್ನು ಕೇಳುತ್ತೆ. ಅವನು ಏನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆವಾಗ ಜಯ ಮಾತು ತೊಗೊಂಡಿರ್ತಾಳಲ್ಲ, ಮುಟ್ಟಲ್ಲ, ನಾನು ಸಾಯೋವರೆಗೂ ಹಿಂಗೆ ಇರ್ತೀನಿ ಅಂತೇಳಿ. ಹಂಗಾಗ್ಬಿಟ್ಟು ನೀನು ಸಾಯೋವರೆಗೂ ಹಿಂಗೆ ಇರಬೇಕು ರಮಣ, ನೀನು ಆ ಹುಡುಗಿನ ಮುಟ್ಟಬಾರ್ದು ಅಂತ ಮಾತು ತಗೊಂಡಿರ್ತಾಳೆ. ಹಾಗಾಗಿ ಇವಳು ಏನಾಗಲ್ಲ ಅನ್ನೋ ಒಂದು ಧೈರ್ಯ, ಅವನೇನು ಮಾಡಲ್ಲ ಮುಟ್ಟಲ್ಲ ಅಂತೇಳಿ. ಇನ್ನೊಂದು ಕಡೆ ಪಾಪ ಯೋಚನೆ ಶುರುವಾಗುತ್ತೆ, ಮಗನ ಕಳ್ಕೊಬಿಡ್ತೀನೇನೋ ಅಂತ ಚಿಂತೆ ಶುರುವಾಗುತ್ತೆ. ಆಮೇಲೆ ಒಂದು ಲೋಟ ಹಾಲು ಬಗೆಸ್ಕೊಡ್ತಾಳೆ. ಕುಡಿ ಮಗನೇ, ಹಾಲು ಕುಡಿಬೇಕು ಅಂತೇಳ್ಬಿಟ್ಟು ಒಂದು ನಗು ಖುಷಿ ಅದಕ್ಕೆ ಅಜ್ಜಿಗೆ. ಅವನು ಕುಡಿದು ಬಿಡ್ತಾನೆ ಅದನ್ನು. ಆಯಿತಾ, ಇವಂದೇನೋ ಮುಗೀತು. ಇನ್ನು ಐಶ್ವರ್ಯಗೆ ಕೊಡಬೇಕು. ಐಶ್ವರ್ಯಗೆ ಹೆಂಗೆ ಕೊಡೋದು ಯೋಚನೆ ಇದಕ್ಕೆ. ಐಶ್ವರ್ಯಗೆ ಹೆಂಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರುತ್ತೆ. ಆಮೇಲೆ ರಾಮಣ್ಣ ಕುಡಿದ್ಮೇಲೆ ಐಶು ಐಶು ಅಂತ ಹುಡುಕಿ ಹೋಗುತ್ತೆ. ಏನಜ್ಜಿ ಅಂತಾಳೆ. ಏನಜ್ಜಿ ಅಂತೀಯಲ್ಲವ, ಬಾ ಅಂತೇಳಿ ಕರೆಯುತ್ತೆ. ಕರೆದು ಅವನಿಗೂ ಅವಳಿಗೂ ಒಂದು ಲೋಟ ಹಾಲು ಕೊಡುತ್ತೆ. ಆಮೇಲೆ ಇವ್ರು ದಿಂಬು, ಹಾಸಿಗೆ, ಬೆಡ್ಶೀಟು, ಚಾಪೆ ಹಿಂಗೆ ಎತ್ಕೊಂಡು ಓಡಾಡಂಗೆ, ಅಂದರೆ ಆ ಪವರ್ ಇರುತ್ತಲ್ಲ, ಪೌಡ್ರು ಪವರು. ಹಂಗಾಗ್ಬಿಟ್ಟು ಇವರು ಹಿಂಗೆಂಗೋ ಆಡ್ತಾ ಇರ್ತಾರೆ. ಆಮೇಲೆ ಹಾಡು ಹೇಳೋದಂತೆ, ಕನಸಿಗೆ ಹೋಗೋದಂತೆ, ಏನೇನೋ ಇವ್ರ ಕತೆಗಳು. ಅವತ್ತು ನೈಟೆಲ್ಲ ಚೆನ್ನಾಗಿದೆ ಇದು ಕತೆ. ನೋಡಿ ಬೇಕಾದರೆ ತುಂಬಾ ಚೆನ್ನಾಗಿದೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ಕತೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಗುರು ಅಂತಿರ್ತಾಳೆ, ಲಾಸ್ಟಿಗೆ ಅವಳು ಮೆತ್ತಗಾಗ್ಬಿಡ್ತಾಳೆ. ಆಮೇಲೆ ಬೈಕಲ್ಲಿ ಎಲ್ಲೋ ಹೋದಂಗೆ, ಕನಸು ಕಂಡಂಗೆ, ಯಾವುದೋ ಪ್ಲೇಸಲ್ಲಿ ಲೊಕೇಶನಲ್ಲಿ ಕೂತಂಗೆ, ಹಾಡು ಹೇಳ್ದಂಗೆ, ಏನೇನೋ ಕನಸುಗಳು ಕಾಣ್ತಾ ಆರಾಮಾಗಿ ಇವರು ಎಂಜಾಯ್ ಮಾಡ್ತಿರ್ತಾರೆ ಕನಸಲ್ಲಿ ಏನಂಗೆ. ಒಟ್ಟಿಗೆ ಅಜ್ಜಿ ಪ್ಲ್ಯಾನ್ ಸಕ್ಸಸ್. ಅಜ್ಜಿ ಅಂದ್ಕೊಂಡಂಗೆ ಸಾಧಿಸ್ಬಿಡುತ್ತೆ. ಅಲ್ಲೂ ಅಷ್ಟೇ, ಜೈಗೆ ಗೊತ್ತಿಲ್ದಂಗೆ ಮದುವೆ ಮಾಡಿಸ್ಬಿಡ್ತು ಏನೇನೋ ಹೇಳಿ. ಇಲ್ಲಿ ಕರ್ಕೊಬಂದು ಜೈಗೆ ಗೊತ್ತಿಲ್ದಂಗೆ ಫಸ್ಟ್ ನೈಟನ್ನು ಮಾಡ್ಕೊಳೋಕ್ಕೆ ರೆಡಿ ಮಾಡಿಬಿಟ್ಟೈತೆ. ಹೀಗೆ ಅಜ್ಜಿ ಇರೋ ಅಂದರೆ ಹಿಂಗಿರ್ಬೇಕು ನೋಡಿ, ಎಷ್ಟು ಚಂದ ಅಲ್ಲ ಅಜ್ಜಿ. ಇಲ್ಲಿ ರಾಮಣ್ಣಂಗೂ ಅಲ್ಲ ಸುಕನ್ಯೆ ಗಂಡಂಗೂ ಮಾತುಕತೆ ನಡೀತಾ ಇದೆ. ಇವಾಗ ಯಾಕೆ ಫಸ್ಟ್ ನೈಟು, ಇವಾಗೆಲ್ಲ ಬೇಡ, ಕ್ಯಾನ್ಸಲ್ ಆಗಲಿ, ನಾವು ಮನೆಗೆ ಕರ್ಕೊಂಡು ಹೋಗೋಣ, ಆಮೇಲೆ ನೋಡೋಣಂತೆ ಅಂತ ಗಂಡ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.